ಇವತ್ತಿನ ದಿನ ಇಲ್ಲಿ ನಾವು ಸೇರಿಕೊಂಡಿರೋದು ಯಾಕಂದ್ರೆ 8ನೇ ತಾರೀಕಿಗೆ ಸೋಮವಾರ ದಿನದಂದು ಇದೇ ತಿಂಗಳ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ವಿಜಯಪುರ ಜಿಲ್ಲೆಯಲ್ಲಿ ಹನುಮಂತರಾಯ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು ಯಾಕೆ ಹಮ್ಮಿಕೊಂಡೇವೆ ಅಂದರೆ ಈ ಕಾರ್ಯಕ್ರಮವನ್ನು ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರೀಯ ಅಣೆಕಟ್ಟು ಎತ್ತರ ಮಾಡುವ ಸಲುವಾಗಿ, ಎತ್ತರ ಮಾಡುವುದು ಅಂದರೆ ಗೇಟ್ ಅಳವಡಿಸುವ ಸಲುವಾಗಿ 524.256ಕ್ಕೆ ನೀರು ನಿಲ್ಲಿಸಬೇಕಂತೇಳಿ ಇದೊಂದು ಸರ್ಕಾರಕ್ಕೆ 2010ರಲ್ಲಿ ನ್ಯಾಯಮೂರ್ತಿ ಬ್ರಿಜೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ಆದೇಶ ಮಧ್ಯಂತರ ತೀರ್ಪು ನೀಡಿತ್ತು. ಅವತ್ತು ಮತ್ತು 2013ರಲ್ಲಿ ಅಂತಿಮ ತೀರ್ಪು ನೀಡಿದರೂ ಕೂಡ ಸರ್ಕಾರ ಇವತ್ತಿನ ದಿನ ನಿಷ್ಕಾಳಜಿಯನ್ನು ತೋರಾಕತ್ತೈತಿ. ಈ ಆಲಿಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟಿನ ಮೇಲೆ ನಿಷ್ಕಾಳಜಿಯನ್ನು ವಹಿಸಾಕತ್ತೈತಿ. ಇದನ್ನು ನೀರು ನಿಲ್ಲಿಸಾಕತ್ತಿಲ್ಲ. ಯಾಕೆ ನಿಲ್ಲಿಸಾಕತ್ತಿಲ್ಲ ಮತ್ತು ಇದ್ರ ಬಗ್ಗೆ ಏನೇನು ಸಮಸ್ಯೆ ಐತಿ, ಇದರ ಸಲುವಾಗಿ ನಮಗೆ ಸಾಕಷ್ಟು ನೀರಿನ ತಜ್ಞರು ಮತ್ತು ಅದ್ರ ಬಗ್ಗೆ ಅನುಭವವುಳ್ಳವರು ನಮಗೆ 8ನೇ ತಾರೀಕಿಗೆ ಅಲ್ಲಿ ಆಗಮಿಸಾಕತ್ಯಾರ. ಅದಕ್ಕೋಸ್ಕರ ಎಲ್ಲ ರೈತರು ಅವತ್ತಿನ ದಿನ ನಮ್ಮ ಜಿಲ್ಲೆಯ ಎಲ್ಲ ರೈತರು ಸೇರಿಕೊಂಡು ಅಲ್ಲಿಗೆ ಆಗಮಿಸಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ. ಇನ್ನೊಂದು, ಸರ್ಕಾರ ಯಾಕೆ ಇದನ್ನು ಹಿಂದೇಟು ಹಾಕಕತ್ತೈತೆ ಅಂದ್ರೆ ಸರ್ಕಾರಕ್ಕೆ ಒಟ್ಟು ರೈತರ ಮೇಲೆ ಕಾಳಜಿ ಇಲ್ಲ, ಭಾಳ ನಿಷ್ಕಾಳಜಿಯನ್ನು ಮಾಡಕತ್ತೈತಿ. ರೈತರು ಹಾಳಾಗಿ ಹೋಗಲಿ ಅನ್ನುವಂಥ ರೈತರು ದೇಶದ ಬೆನ್ನೆಲುಬು ಅಂತ ಹೇಳಕತ್ತೈತಿ. ಹೇಳ್ತಾರೆ ಯಾವುದ್ಯಾವುದೋ ಕಾರ್ಯಕ್ರಮದಲ್ಲಿ ಬಂದು ರೈತರು ದೇಶದ ಬೆನ್ನೆಲುಬು, ರೈತರನ್ನ ಉದ್ಧಾರ ಮಾಡ್ತೇವೆ ಅಂತ ಹೇಳ್ತಾರೆ. ಆದರೂ ಇವತ್ತಿನ ಮಟ್ಟಿಗೆ ನಮಗೆ ರೈತರು ಹೊಲಗಳಿಗೆ ಮುಖ್ಯವಾಗಿ ಬೇಕಾಗಿದ್ದು ಏನಂದ್ರೆ ನೀರು. ನಮಗೆ ನೀರೇ ಸಿಗ್ತಾ ಇಲ್ಲ ನಮ್ಮ ಬಿಜಾಪುರ ಜಿಲ್ಲಾದ ರೈತರಿಗೆ ಮತ್ತು ಬಾಗಲಕೋಟೆ ಜಿಲ್ಲಾದ ರೈತರಿಗೆ. ಮೊದಲು ಆಲಿಮಟ್ಟಿ ಡ್ಯಾಮ್ ಕಟ್ಟಬೇಕಾದ್ರೆ 2 ಅವಳಿ ಜಿಲ್ಲೆಗಳಿಗೆ ಸಂಪೂರ್ಣವಾಗಿ ರೈತರ ಹೊಲಗಳಿಗೆ ನೀರನ್ನು ಕೊಡಬೇಕು. ಕೊಟ್ಟ ಮೇಲೆ ಉಳಿದ ನೀರನ್ನು ಬೇರೆ ಕಡೆ ಕೊಡಬೇಕು, ಹೆಚ್ಚಾದ ನೀರನ್ನು. ಇಲ್ಲಿ ರೈತರಿಗೆ ಎಲ್ಲರಿಗೆ ಅನುಕೂಲ ಆದ ಮೇಲೆ ಹೆಚ್ಚು ಉಳಿದಂಥ ನೀರನ್ನು ಬೇರೆ ಕಡೆ ಕೊಡಬೇಕಂತ ಆದೇಶ ಇತ್ತು. ಇನ್ನೂವರೆಗೆ ಸರ್ಕಾರ ಅದನ್ನು ಮಾಡೇ ಇಲ್ಲ. ಈ ನಮ್ಮ ಜಿಲ್ಲೆಯ ಸಚಿವರು ಕೂಡ ಇದ್ರ ಬಗ್ಗೆ ವಿಧಾನಸೌಧದಲ್ಲಿ ದನಿ ಹತ್ತಲ್ಲ. ನಮ್ಮ 8 ಜನ ಶಾಸಕರದ ನಮ್ಮ ಜಿಲ್ಲೆಯಲ್ಲಿ, ಇವರು ಕೂಡ ಅಲ್ಲಿ ಹೋಗಿ ವಿಧಾನಸೌಧದಲ್ಲಿ ಇದನ್ನು ಆಲಿಮಟ್ಟಿ ಡ್ಯಾಮ್ ಎತ್ತರ ಮಾಡಬೇಕು, ನೀರು ನಿಲ್ಲಿಸಬೇಕು, ಅಲ್ಲಿ ಭೂಮಿಯನ್ನು ಕಳ್ಕೊಂಡಂಥ ರೈತರಿಗೆ ಮತ್ತು ಅಲ್ಲಿ ಮನೆಯನ್ನು ಕಳ್ಕೊಂಡಂಥವ್ರಿಗೆ ಎಲ್ಲ ನಿರಾಶ್ರಿತರಿಗೆ ಅವರಿಗೆಲ್ಲ ದುಡ್ಡು ಕೊಡಬೇಕು. ಅದ್ರ ಬಗ್ಗೆ ಏನೂ ಚರ್ಚೆನೇ ಇಲ್ಲ. ಇಂಥ ಭ್ರಷ್ಟ ರಾಜಕಾರಣಿಗಳನ್ನ ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಾವು ಆರಿಸಿ ಕಳಿಸೇವಿ. ನಮ್ಮದೊಂದು ಇವತ್ತಿನ ದಿನ ಮನವಿ ಏನಂದ್ರೆ ಮುಂದಿನ ದಿನಮಾನಗಳಲ್ಲಿ ರೈತ ಬಾಂಧವರಲ್ಲಿ ವಿನಂತಿ ಮಾಡ್ಕೊಳಕತ್ತೀವಿ, ಇಂಥ ಭ್ರಷ್ಟರನ್ನ ನಮ್ಮ ಜಿಲ್ಲೆಯಿಂದ ಓಡಿಸ್ಬೇಕಾಗೈತಿ. ಅದಕ್ಕೆ ಹೆಂಗೆ ಓಡಿಸ್ಬೇಕಂದ್ರೆ ಅವ್ರಿಗೇನು ಕೈಯಿಂದ ಬಾರ್ಕೋ ಏನು ಬಡಿಗಿಂದ ಹೊಡೆದು ಬೇಡ. ಅಮೂಲ್ಯವಾದ ಮತವನ್ನು ಏನೈತಲ್ಲ ಅದನ್ನು ನೀವು ಒಳ್ಳೆಯ ವ್ಯಕ್ತಿಗಳಿಗೆ ಮತವನ್ನು ಹಾಕಿ ಆರಿಸಿ ಕಳಿಸಿರಿ ಅಂದ್ರೆ ನಮ್ಮ ಇಷ್ಟೊತ್ತಿಗೆ ನಮ್ಮ ಭೂಮಿಗೆ ಸಾಕಷ್ಟು ನೀರು ಬರ್ತಿತ್ತು. ಅದಕ್ಕೆ ಇವರು ನಿಷ್ಕಾಳಜಿಯಿಂದ ಹಿಂಗಾಗೈತಿ. ಇವತ್ತಿನ ದಿನ ಮುಂದಿನ ಇದರ ಬಗ್ಗೆ ನಾವು ಚರ್ಚೆ ಮಾಡೋಕ್ಕೋಸ್ಕರ ಮತ್ತು ಆಲಿಮಟ್ಟಿ ಡ್ಯಾಮ ಮುಂದಿನ ದಿನಮಾನಗಳಲ್ಲಿ ಎತ್ತರ ಮಾಡೋದಕ್ಕೋಸ್ಕರ ಈಗಾಗಲೇ 45 ವರ್ಷ ಗತಿಸುಗೈತಿ. ಆ ಆಲಿಮಟ್ಟಿ ಡ್ಯಾಮಿಗೆ ಅರ್ಧ ಆಯುಷ್ಯ ಮುಗೀತೀಗ. ಇನ್ನು 62 ವರ್ಷ ಆಗೈತಿ, ಅರ್ಧ ಆಯುಷ್ಯ ಮುಗಿದ್ದು. ಇನ್ನೊಂದು ಭಾಳ 40 ವರ್ಷ ಐತಿ. ಅದಕ್ಕೆ ಇದನ್ನು ಎಲ್ಲರೂ ರೈತರು ಎಚ್ಚೆತ್ಕೊಂಡು ಹೋರಾಟಗಳನ್ನು ಮಾಡಿದಾಗ ಮಾತ್ರ ಈ ಸರ್ಕಾರ ಎಚ್ಚೆತ್ಕೋತಾವು. ಹೋರಾಟ ಮಾಡ್ಲಿಕ್ಕಂದ್ರೆ ಮಾತ್ರ ಏನೂ ಎಚ್ಚೆತ್ಕೊಳ್ಳೋದಿಲ್ಲ. ಇವರು ತಮಗೆ ಬಣಸಿಗೆ ಬಂದಂಗೆ ಮಾಡಕತ್ಬಿಟ್ರ. ಇದು NTPCಗೆ ನೀರು ಮಾರ್ಕೊಂಡ್ರ. 5 TMC ನೀರು ಯಾರಿಗೆ ಹೇಳಿ ಮಾಡ್ಕೊಂಡ್ರಿ? ನಮ್ಮ ರೈತರು, ನಮ್ಮ ಹಿರಿಯರು ಭೂಮಿ ಕಳ್ಕೊಂಡಾರ. ನಮ್ಮ ಹಿರಿಯರು ಹೋಗಿ ಅಲ್ಲಿ ಆಲಿಮಟ್ಟಿ ಡ್ಯಾಮ್ಗೆ ತಮ್ಮ ತಲೆ ಮೇಲಿಂದ ಕಲ್ಲು ಹೊತ್ತು ತಲೆ ಸಂಸ್ಕೊಂಡ್ರ. ಜನಮನ ಹೋಗ್ಯ ಒಂದಿವ್ಸ. ಅಂಥ ರೈತರ ಬಗ್ಗೆ ವಿಚಾರ ಮಾಡ್ದೇ ತಮ್ಮ ರಾಜಕೀಯ ಅಮೂಲ್ಯವಾದ ಮತ ಹಾಕ್ಕೊಂಡು ತಮ್ಮ ಮನಸ್ಸಿಗೆ ಬಂದಂಗೆ ರಾಜಕೀಯ ಮಾಡಕತ್ಬಿಟ್ರ. ಅದಕ್ಕೆ ಈ ಎಲ್ಲ ನಿಲ್ಲಿಸ್ಬೇಕು. ಇಲ್ಲಿಗೆ ನಿಲ್ಲಿಸಿ ರೈತರು ಪ್ರತಿಯೊಬ್ಬ ನಮ್ಮ ಜಿಲ್ಲೆಯ ರೈತರ ಹೊಲಗಳಿಗೆ ನೀರು ಹರಿಸುವಂಥ ವ್ಯವಸ್ಥೆ ಆಕೈತೆ. ಅದು ಆಲಿಮಟ್ಟಿ ಡ್ಯಾಮ್ ಎತ್ತರ ಆಯ್ತಂದ್ರೆ ಎಲ್ಲ ರೈತರ ಹೊಲಗಳಿಗೆ ನೀರು ಬರ್ತಾವೆ. ಅದಕ್ಕೆ ನಮ್ಮ ರೈತರ ಮಕ್ಕಳಿಗೆ ಮತ್ತು ರೈತರಿಗೆ ಹಿರಿಯರಿಗೆ ಎಲ್ಲರಿಗೂ ವಿನಂತಿ ಮಾಡ್ಕೊಳ್ತೀನಿ, 8ನೇ ತಾರೀಕಿಗೆ ವಿಜಯಪುರ ಜಿಲ್ಲೆಗೆ ಎಲ್ಲರೂ ಆಗಮಿಸ್ರಿ. ಎಲ್ಲೆಲ್ಲೋ ದುಡ್ಡು ಹಾಳು ಮಾಡ್ತೀರಿ, ಎಲ್ಲೆಲ್ಲೋ ಏನೇನೋ ಹಾಳು ಮಾಡ್ತೀರಿ. ಒಂದು 200 ರೂಪಾಯಿ ಖರ್ಚು ಮಾಡಿಕೊಂಡು ಬರಬೇಕು. ನೀವು ಬಂದ್ರಿ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ನಾವು ಈಗ ಯಾಕೆ ನಾವು ಹಿಂದುಳಿದೇವು ಅಂದ್ರೆ ನಮ್ಮ ಅಪ್ಪಾದೇರು ನಮ್ಮ ಮುತ್ಯಾಗಳು ಹೋರಾಟ ಮಾಡಿಲ್ಲ. ಹೋರಾಟ ಮಾಡೋರ ಸಂಬಂಧ ನಾವು ಇವತ್ತು ಒಣಬೇಸಾಯ ಭೂಮಿಯನ್ನು ಉತ್ತುದು ಬಿತ್ತುದು ಮಾಡಕತ್ತೇವೆ. ಮಳೆ ಆಲಾರ ಸಮಯದೊಳಗೆ ನಾವು ಮ್ಯಾಲೆ ಮುಗುಲ್ ನೋಡಕತ್ತೇವೆ. ಕಬ್ಬುಗಳು ಬೆಳೆಗಳು ಹಾಳಾಗಿ ಹೊಂಟವು, ಗಿಡಗಂಟಿಗಳು. ಯಾಕೆ ಹಿಂಗಾಗೈತೆ ಅಂದ್ರೆ ನಮ್ಮ ಹಿರಿಯರು ಹೋರಾಟ ಮಾಡಿಲ್ಲ. ಭ್ರಷ್ಟ ರಾಜಕಾರಣಿಗಳಿಗೆ, ಭ್ರಷ್ಟ ಅಧಿಕಾರಿಗಳಿಗೆ ಚುಟುಕಿ ಮುಡ್ಸಿಲ್ಲ ಯಾವತ್ತು. ಅದ್ರ ಸಂಬಂಧ ನಮ್ಗೆ ಹಿಂಗಾಗೈತಿ, ಈ ಪರಿಸ್ಥಿತಿ ಬಂದೈತಿ. ಅದಕ್ಕೆ ಮುಂದೆ ನಮ್ಮ ಮಕ್ಕಳ ಮರಿಗೆ ಪರಿಸ್ಥಿತಿ ಬರಬಾರ್ದಂದ್ರೆ ನಾವು ಇವತ್ತಿಗೆ ಎಚ್ಚೆತ್ಕೊಂಡು ಹೋರಾಟ ಮಾಡಿದಾಗ ಮಾತ್ರ ಇವರು ಎಲ್ಲ ಎಚ್ಚೆತ್ಕೊಂಡು ನಮ್ಮ ಆಲಿಮಟ್ಟಿ ಡ್ಯಾಮನ್ನು ಎತ್ತರಿಸ್ತಾರೆ, ನೀರು ನಿಲ್ಲಿಸ್ತಾರೆ. ಅಲ್ಲಿ ಮಟ್ಟ ನಿಲ್ಲಿಸಲ್ಲ ಅಂತ ನಮ್ಗೆ ಅನ್ಸಾಕತ್ತೈತಿ. ಅದಕ್ಕೋಸ್ಕರ ಕರೆದೇವಿ. ದಯವಿಟ್ಟು ಎಲ್ಲ ನನ್ನ ಜಿಲ್ಲೆಯ ರೈತರಿಗೆ ಮತ್ತು ಬಸವನ ಬಾಗೇವಾಡಿ ತಾಲೂಕಿನಂಥ ರೈತರಿಗೆ ಎಲ್ಲರಿಗೂ ವಿನಂತಿಯನ್ನು ಮಾಡ್ಕೊಳ್ತೀನಿ, ಕೈ ಮುಗಿದು 8ನೇ ತಾರೀಕಿಗೆ ಬರಬೇಕಂತೇಳಿ 10 ಗಂಟೆಗೆ
ಈ ಕಾರ್ಯಕ್ರಮ ಜರುಗ್ತೈತಿ. 10 ಗಂಟೆಗೆ ಎಲ್ಲರೂ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ. ಜೈ ಜವಾನ್ ಜೈ ಕಿಸಾನ್.